ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮೂಡ್ನಾಕೂಡು ಶಿವರಾಜ್. ಬಂಧುಗಳೇ, ಚುನಾವಣೆಯ ಹೊಸ್ತಿಲಲ್ಲಿದ್ದೇವೆ. ಈಗ ಪ್ರತಿಯೊಂದು ಮತವೂ ಸಹ ಬಹಳ ಅತ್ಯಮೂಲ್ಯವಾಗಿದೆ. ಯಾಕೆಂದರೆ ನಾವು ಯಾರಿಗೆ ಮತ ಚಲಾಯಿಸ್ತಾ ಇದ್ದೇವೆ ಅನ್ನೋದನ್ನು ನಾವು ಬಹಳ ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದಂತಹ ಸುಸಂದರ್ಭ. ಯಾಕೆಂದರೆ ಒಂದೊಂದು ಮತವೂ ಸಹ ಈ ದೇಶ ಅಭಿವೃದ್ಧಿಯ ಪಥದತ್ತ ಸಾಗಲಿಕ್ಕೆ ಅಥವಾ ಈ ದೇಶ ಹಳ್ಳ ಹಿಡಿಲಿಕ್ಕೆ ಕಾರಣವಾಗತಕ್ಕಂತಹ ಒಂದೊಂದು ಮತಗಳು ಸಹ ನೀವು ಯಾವ ಕಡೆಗೆ ವಾಲಿದ್ದೀರಾ, ಯಾವ ಕಡೆಗೆ ಮತ ನೀಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ನಿರ್ಧಾರ, ನಿಮ್ಮ ಭವಿಷ್ಯ ನೀವು ನೀಡುವ ಮತದ ಮೇಲೆ ಡಿಪೆಂಡ್ ಆಗ್ತದೆ. ಬಂಧುಗಳೇ, ಈ ದೇಶದಲ್ಲಿ ದೇಶ ಪ್ರೇಮಿಗಳಾರು, ದೇಶ ದ್ರೋಹಿಗಳಾರು ಎಂಬುದನ್ನು ನೀವು ಪರಿಗಣಿಸಿ ದೇಶದ ಅಭಿವೃದ್ಧಿಯತ್ತ ಯಾರು ಹೆಜ್ಜೆ ಹಾಕಿದ್ದಾರೆ, ದೇಶವನ್ನ ಲೂಟಿ ಮಾಡಲಿಕ್ಕೆ ಯಾರು ತಯಾರಾಗಿದ್ದಾರೆ ಎಂಬುದರ ಮೇಲೆ ನೀವು ಮತ ನೀಡಬೇಕಾಗಿದೆ. ಬಂಧುಗಳೇ, ಇತ್ತೀಚೆಗೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ ಶಾರಿಕ್ ಉಗ್ರ ಅವನನ್ನ ಬೆಂಬಲಿಸಿದ ಕಾಂಗ್ರೆಸ್ಗೆ ಮತ ನೀಡ್ತೀರಾ? ಅಥವಾ ಇದೇ ಉಡುಪಿ ನಗರದಲ್ಲಿ ಕಾಲೇಜೊಂದರಲ್ಲಿ ಮಹಿಳಾ ಹುಡುಗಿಯರ ಶೌಚಾಲಯದಲ್ಲಿ ಸಿಸಿ ಕ್ಯಾಮೆರಾ ಇಟ್ಟಿದ್ದನ್ನ ಸಮರ್ಥಿಸಿಕೊಂಡ ಕಾಂಗ್ರೆಸ್ಗೆ ಮತ ಹಾಕ್ತೀರಾ? ಅಥವಾ ಬೆಂಗಳೂರಿನಲ್ಲಿ ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ದಲಿತ ಮುಖಂಡ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಹಾಕಿದ ಮುಸಲ್ಮಾನರನ್ನ ಬೆಂಬಲಿಸಿದ ಕಾಂಗ್ರೆಸ್ಗೆ ನೀವು ಮತ ಹಾಕ್ತೀರಾ? ಅಥವಾ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದ ಮುಸ್ಲಿಮರನ್ನ ಬೆಂಬಲಿಸಿದ ಕಾಂಗ್ರೆಸ್ಗೆ ಮತ ನೀಡ್ತೀರಾ? SC ST ಗಳಿಗೆ ಒಂದು ಫಂಡ್ ಅನ್ನ ನೀಡಿದಂತಹ 11,500 ಕೋಟಿ ರೂಗಳನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರವನ್ನು ನೀವು ಬೆಂಬಲಿಸ್ತೀರಾ? OBCಯಲ್ಲಿರುವ ಹಿಂದೂಗಳಿಗೆ ನೀಡಿರ್ತಕ್ಕಂಥ ಮೀಸಲಾತಿಯನ್ನ ಮುಸಲ್ಮಾನ ಬಂಧುಗಳಿಗೆ ನೀಡಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸ್ತೀರಾ? ನೀವು ಯಾರನ್ನ ಬೆಂಬಲಿಸ್ತೀರಾ, ಯಾರಿಗೆ ನಿಮ್ಮ ಮತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಎಂಬ ಒಂದೇ ಮಾತರಂ ಎಂಬ ಅಪ್ಪಟ ದೇಶ ಪ್ರೇಮಿಗಳನ್ನ ವಿರೋಧಿಸುವವರಿಗೆ ನೀವು ಮತ ನೀಡೋಕ್ಕಾಗುತ್ತಾ? ಅವರ ಬಾಯಲ್ಲಿ ಬೋಲೋ ಭಾರತ್ ಮಾತಾ ಕಿ ಎಂಬ ಪದ ಬರೋದಿಲ್ಲ, ಒಂದೇ ಮಾತರಂ ಎಂಬ ಪದ ಬರೋದಿಲ್ಲ. ಅವರದೇನಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಮಾತ್ರ ಅವ್ರ ಕೈ ಮೇಲಿರುತ್ತೆ. ಇಂತಹ ಅವಿವೇಕಿಗಳನ್ನ, ಅಯೋಗ್ಯರನ್ನ ದಯವಿಟ್ಟು ಆಯ್ಕೆ ಮಾಡಬೇಡಿ. ಅಪ್ಪಟ ದೇಶ ಪ್ರೇಮಿಗಳನ್ನ, ಈ ದೇಶದ ಆಗು ಹೋಗುಗಳ ಬಗ್ಗೆ, ಈ ದೇಶದ ಪ್ರತಿಯೊಬ್ಬ ಬಡವರನ್ನು ಸಹ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ತತ್ವ ಸಿದ್ಧಾಂತದಡಿಯಲ್ಲಿ ಎಲ್ಲರಿಗೂ ಸಹ ಸಹಕಾರ ಮನೋಭಾವದಿಂದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂತ ಶ್ರೀ ನರೇಂದ್ರ ಮೋದಿಜಿಯವರನ್ನ ನೀವು ಬೆಂಬಲಿಸಬೇಕು. ಅಂತಹ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಈ ದೇಶದ ಅಭಿವೃದ್ಧಿ. ಇದನ್ನ ಮನಗಂಡು ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಆಲೋಚಿಸಿ. ಯಾರ ಕೈಯಲ್ಲಿ ಈ ದೇಶ ಇದ್ರೆ ಮಾತ್ರ ಈ ದೇಶ ಒಂದು ಭದ್ರತೆಯಿಂದ ಇರ್ತದೆ, ಈ ದೇಶದ ಅಭಿವೃದ್ಧಿ ಆಗ್ತದೆ. ಈ ಧರ್ಮದ ಅಳಿವು ಉಳಿವು ಯಾರಿಂದ ಸಾಧ್ಯ ಎಂಬುದನ್ನ ನೀವು ಮನಗಂಡು ಮತ ಚಲಾಯಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.